ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್, ನನ್ನ ಜೊತೆ ನನ್ನ ಕಲೆ ನಾನು ಧನುಶ್ರೀ. ಎಸ್ ವೀಕ್ಷಕರೇ, ಇವತ್ತು ಬೆಳಗಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಗೋಹತ್ಯೆ ಚರ್ಚೆ ಜೋರಾಗಿದೆ. ಕೋಣ ಎಮ್ಮೆಗಳ ವಧೆಗೆ ಅವಕಾಶವಿದೆ, ಆದರೆ ಹಸು ಕಡಿಯಲು ಅವಕಾಶವಿಲ್ಲ. ಹಸುವನ್ನ ಯಾಕೆ ಕಡಿಬಾರದು ಅಂತ ಸಚಿವ ಕೆ ವೆಂಕಟೇಶ್ ಪ್ರಶ್ನೆ ಮಾಡಿದ್ದಾರೆ. ಕೋಣ ಕಡಿಯೋದಾದ್ರೆ ಹಸು ಯಾಕೆ ಕಡಿಬಾರ್ದು? ವಯಸ್ಸಾಗಿ ಅವ್ರು ಎಮ್ಮೆನ ಕೋಣನ ಕಡಿಯೋಕ್ಕೆ ಅವಕಾಶ ಕೊಟ್ಟಿದ್ರೆ ಹಸುನ ಯಾಕೆ ಕಡಿಬಾರ್ದು ಅಂತ ಪ್ರಶ್ನೆ ಬಂದೇ ಬರ್ತದೆ. ಮನೇಲಿ ಒಂದು 3-4 ಹಸು ಇದೆ, ಒಂದು ಹಸು ತೀರೋಗ್ಬಿಡುತ್ತೆ. ಅದನ್ನು ಏನು ಮಾಡೋದು, ನನಗೆ ಗೊತ್ತಾಗ್ತದೆ ಏನು ಮಾಡೋದು ಅಂತೇಳಿ ನಾನು ಡಾಕ್ಟ್ರ್ ಕೇಳಿಸ್ತಾರೆ. ಏನು ಮಾಡೋಕ್ಕಾಗಲ್ಲ, ನೀವು ಗುಂಡಿ ತೆಗೆದು ಹೂಡಿಸ್ಬೇಕು ಅಂದರು. ಹೂಡ್ಸೋಕ್ಕೆ ಅಂದರೆ ಒಂದು 25 ಜನ ಕರೆದು ಎತ್ತಕ್ಕಾಗಲಿಲ್ಲ. ಅದನ್ನ ಜೆ ಸಿ ಬಿ ಕರೆದು ಗುಂಡಿ ಆದರೆ ಗೋವಿನ ಬಗ್ಗೆ ಮಹಾತ್ಮ ಗಾಂಧೀಜಿ ಪೂಜ್ಯ ಭಾವನೆ ಹೊಂದಿದ್ರು. ಅವರ ಬಗ್ಗೆ ತಿಳಿದ್ರೆ ಕಾಂಗ್ರೆಸ್ಸಿಗರು ಬದಲಾಗಬಹುದು ಅಂತ ಸಂಸದ ಪ್ರತಾಪ್ ಸಿಂಹ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಗ್ಗೆ ಗಾಂಧೀಜಿ ಎಷ್ಟು ಗೌರವದ ಭಾವನೆಯನ್ನು ಇಟ್ಕೊಂಡಿದ್ರು. ಗೋ ಹತ್ಯೆಯನ್ನ ನಿಷೇಧ ಮಾಡುವಂತಹ ವಿಚಾರದಲ್ಲಿ ಗಾಂಧೀಜಿಯ ನಿಲುವೇನಾಗಿತ್ತು ಅದನ್ನು ತಿಳ್ಕೊಂಡ್ರೆ, ಈ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದಂಥ ಕಾಂಗ್ರೆಸ್ಸಿಗರ ಭಾವನೆ ಏನಿತ್ತು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಈ ರೀತಿ ಅಸಂಬದ್ಧವಾದಂಥ ಅಬದ್ಧವಾದಂಥ ಹೇಳಿಕೆಯನ್ನು ಕೊಡುವಂಥದ್ದನ್ನು ಇವರೆಲ್ಲ ಬಿಡ್ತಾರೆ. ಪಶುಸಂಗೋಪನೆ ಸಚಿವರ ಹೇಳಿಕೆಯನ್ನು ನಾನು ಖಂಡಿಸ್ತೀನಿ. ಅರ್ಥ ಇಲ್ಲದ ಹೇಳಿಕೆ ಸಚಿವರು ಕೊಟ್ಟಿದ್ದಾರೆ. ಕುರಿ ಕೋಳಿ ಕಡಿತೀವಿ, ಹಾಗಿದ್ರೆ ಹುಲಿ ನವಿಲನ್ನ ಕತ್ತರಿಸಬಾರ್ದ ಹೀಗಂತ ಹೇಳುವಂತಿಲ್ಲ. ಮುಸ್ಲಿಂ ಮತದಾರರನ್ನ ದೃಷ್ಟಿಯಲ್ಲಿಟ್ಕೊಂಡು ಈ ಹೇಳಿಕೆ ನೀಡಿದ್ದಾರೆ ಅಂತ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಕುರಿ ಕೋಳಿ ಕಡಿತಾ ಇದ್ದೀವಿ, ಹಾಗಾದರೆ ಪ್ರಾಣಿಗಳನ್ನು, ಹುಲಿಗಳನ್ನು ಹೊಡಿಬೋದು, ನವಿಲುಗಳನ್ನು ಯಾಕೆ ಹೊಡಿಬಾರ್ದು, ಯಾಕೆ ಕತ್ತರಿಸಬಾರ್ದು, ಯಾಕೆ ತಿನ್ನಬಾರ್ದು, ಚಿಗರೆಗಳನ್ನು ಯಾಕೆ ತಿನ್ನಬಾರ್ದು ಅಂತನ್ನುವಂಥ ಹೇಳಿಕೆ ಆಗುತ್ತೆ. ಕೆಲವೊಂದು ಪ್ರಾಣಿಗಳನ್ನು ಅದರದ್ದೇ ಆದಂಥ ಮಹತ್ವ ಇದೆ. ಗೋರಕ್ಷಣೆ ಅಂತಂದರೆ ಆಮೇಲೆ ಎಮ್ಮೆ, ಕೋಣ ಇವೆಲ್ಲವೂ ಸೇರುತ್ತೆ. ಇವೆಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟದ್ದು. ಸೊ ಅದು ಆ ಹೇಳಿಕೆಯನ್ನು ಅವರು ವಾಪಸ್ ತಗೊಳ್ಬೇಕು. ಬರೀ ಮುಸ್ಲಿಂ ತುಷ್ಟೀಕರಣಗೋಸ್ಕರ, ಬರೀ ನಿಮ್ಮ ಅಧಿಕಾರ ದಾಹಗೋಸ್ಕರ ನಮ್ಮ ದೇಶವನ್ನು, ನಮ್ಮ ಕೃಷಿಯನ್ನು, ನಮ್ಮ ರೈತರನ್ನು, ನಮ್ಮ ಗೋಮಾತೆಯನ್ನು ಬಲಿ ಕೊಡಬೇಡಿ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ನೀವೇನಾದರೂ ಗೋಹತ್ಯಾ ನಿಷೇಧ ಕಾನೂನು ವಾಪಸ್ ತಗೊಂಡ್ರೆ ನಮ್ಮ ಜೀವ ಇರೋ ತನಕ ನಾವು ಅದನ್ನು ಬಿಡುವುದಿಲ್ಲ, ಹೋರಾಟ ಮಾಡ್ತೀವಿ ಅಂತನ್ನುವಂಥದ್ದು ಹೇಳ್ತೀವಿ. ನಮ್ಮನ್ನು ಗಲ್ಲಿಗೇರಿಸಿದ್ದು ಚಿಂತೆ ಇಲ್ಲ. ಗೋಮಾತೆಯ ರಕ್ಷಣೆ ಮಾಡುವಂಥ ಹೊಣೆ ನಮ್ದು. ಗೋಹತ್ಯೆ ನಿಷೇಧ ಕಾನೂನು ಬಗ್ಗೆ ಸಚಿವ ಕೆ ವೆಂಕಟೇಶ್ ಹೇಳಿಕೆಯನ್ನ ಮಾಜಿ ಸಿಎಂ ಬೊಮ್ಮಾಯಿ ಅವರು ಟ್ವೀಟ್ ಮೂಲಕ ಖಂಡಿಸಿದ್ದಾರೆ. ಗೋವುಗಳನ್ನ ಯಾಕೆ ಕಡಿಬಾರದು ಅಂತ ಪ್ರಶ್ನೆ ಮಾಡುವ ಮೂಲಕ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಹೇಳಿಕೆಗೆ ಆಶ್ಚರ್ಯ ತಂದಿದೆ ನನಗೆ. ಅವರ ಹೇಳಿಕೆ ಖಂಡನೀಯ. ಗೋವಿನೊಂದಿಗೆ ಭಾರತೀಯರಾದ ನಾವು ಭಾವನಾತ್ಮಕ ಸಂಬಂಧವನ್ನ ಹೊಂದಿದ್ದು ತಾಯಿ ಸ್ಥಾನದಲ್ಲಿ ಪೂಜೆ ಮಾಡ್ತೇವೆ. ಅವರು ಯಾರ ಓಲೈಕೆಗಾಗಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ? ಈ ರೀತಿ ಹೇಳಿಕೆ ನೀಡುವ ಮೊದಲು ಆಲೋಚನೆ ಮಾಡಬೇಕು ಅಂತ ಟ್ವೀಟ್ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ. ಗೋಹತ್ಯೆ ನಿಷೇಧ ಕಾನೂನು ವಾಪಸ್ ವಿಚಾರವನ್ನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಖಂಡಿಸಿದ್ದಾರೆ. ಗೋಹತ್ಯೆ ನಿಷೇಧ ಕಾಯ್ದೆ ರದ್ದು ಮಾಡಿದ್ರೆ ಬಿಜೆಪಿ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ಮಾಡ್ತೇವೆ. ಸರ್ಕಾರ ತನ್ನ ನಿಲುವಿನಿಂದ ಹಿಂದಕ್ಕೆ ಸರಿಯಲಿ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಎತ್ತುಗಳು ಮತ್ತು ಹೋರಿಗಳು ನಮ್ಮ ರೈತನ ಮಿತ್ರರು. ನಮ್ಮ ದೇಶದಲ್ಲಿ ಕೃಷಿ ಉಳಿಬೇಕು ಅಂತ ಹೇಳಿದ್ರೆ ಎತ್ತುಗಳು ಉಳಿಬೇಕು, ಹಸುಗಳು ಉಳಿಬೇಕು ಮತ್ತು ಹೋರಿಗಳು ಉಳಿಬೇಕು. ಹಾಗಾಗಿ ಕರ್ನಾಟಕ ಸರ್ಕಾರ ಗೋಹತ್ಯೆ ನಿಷೇಧ ಕಾನೂನಿನ ಬಗ್ಗೆ ಚರ್ಚೆ ಮಾಡಿಬಿಟ್ಟು ವಾಪಸ್ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಾವು ವಿರೋಧಿಸ್ತೇವೆ. ರಾಜ್ಯಾದ್ಯಂತ ಹೋರಾಟವನ್ನ ಮಾಡಬೇಕಾಗತ್ತೆ ಒಂದು ವೇಳೆ ಗೋಹತ್ಯೆ ನಿಷೇಧ ಕಾನೂನನ್ನು ವಾಪಸ್ ತೆಗೆದುಕೊಂಡ್ರಿ ಅಂತ ಹೇಳಿ ನಾನು ಹೋರಾಟದ ಎಚ್ಚರಿಕೆಯನ್ನು ಕೊಡೋದಕ್ಕೆ ಬಯಸ್ತೇನೆ. ಗೋಹತ್ಯೆ ನಿಷೇಧ ಕಾಯ್ದೆ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೆಳಗಾವಿಯಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿಯವರು ಯಾರ ಮನೆಯಲ್ಲೂ ಕೂಡ ಒಂದು ಆಕಳನ್ನ ಕಟ್ಟಿಲ್ಲ. ಬಿಜೆಪಿಯವರು ಪ್ಲಾಸ್ಟಿಕ್ ಆಕಳನ್ನ ಪೂಜೆ ಮಾಡ್ತಾರೆ. ಅರ್ಧ ಹೋರಿಯನ್ನ ನಾವು ಏನ್ ಮಾಡಲು ಸಾಧ್ಯವಿಲ್ಲ. ಗೋಹತ್ಯೆ ನಿಷೇಧ ಕಾಯ್ದೆ ತಿದ್ದುಪಡಿ ಆಗಲಿದೆ ಅಂತ ಹೇಳಿದ್ದಾರೆ. ಬಿಜೆಪಿ ಅವ್ರಿಗೆ ಹೋದ ಬಾರಿ ಕೂಡ ಹೇಳ್ತೀನಿ, ಅವ್ರು ಯಾರು ಒಂದು ಆಕಳನ್ನು ಕಟ್ಟಿಲ್ಲ. ಮನ್ಯಾಗ ಅವರು ಮಾತಾಡ್ತಾರಷ್ಟೇ, ಒಂದ್ ಆಕಳನ್ನ ಅವ್ರೇನ್ ಕಟ್ಟಿಲ್ಲ. ನೋಡ್ರಿ ಗೋಹತ್ಯೆದ ಇದನ್ನ ಗೋ ಪೂಜೆಯಾಗಿ ಮಾಡ್ತಿರ್ತಾರ, ಪ್ಲಾಸ್ಟಿಕ್ ಆಕಳ ಪೂಜೆ ಮಾಡ್ತಾರೆ. ಒಮ್ಮೆ ಜೀವನದಾಗ ಅವ್ರು ಒಳ್ಳೆ ಹೊಸ ಮನ್ಯಾಗ ಒಂದ್ ಆಕಳ ಕಟ್ಟಿ ಪೂಜೆ ಮಾಡ್ಯಾರ. ಇಷ್ಟು ಮಾತಾಡೋರಲ್ಲ 4 ಆಕಳ ಕಟ್ಟ ಅಂತ ಹೇಳಿದ್ರು. ಮೊದ್ಲು ತಿದ್ದುಪಡಿ ಆಗ್ಬೇಕು. ತಿದ್ದುಪಡಿ ಆಗಿ ಚರ್ಚೆ ಆಗ್ಲಿ. ಸುಮ್ಮನೆ ಎದ ಒಂದು ಗೋ ಬ್ಯಾಲೆ ಒಂದು ರಾಜಕಾರಣ ಮಾಡುದು,
ಜಾತಿ ಮೇಲೆ ಒಂದು ರಾಜಕಾರಣ ಮಾಡೋದು, ಇದರಿಂದ ನಮ್ಮ ಅಭಿವೃದ್ಧಿ ಎಲ್ಲ ಇದು. ಬಿಜೆಪಿ ಅವ್ರಿಗೆ ಹೋದ್ಬೇಕು. ಗೋಹತ್ಯೆ ಕಾಯ್ದೆ ವಾಪಸ್ ಬಗ್ಗೆ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಸರ್ಕಾರ ಏನು ತೀರ್ಮಾನ ಕೈಗೊಳ್ಳುತ್ತೋ ಕಾದ್ ನೋಡೋಣ ಅಂತ ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನ ಕೊಟ್ಟರು. ನನಗೆ ಮಾಹಿತಿ ಇಲ್ಲ. ಸರ್ಕಾರ ಏನು ತೀರ್ಮಾನ ತಗೊಳುತ್ತೆ ನೋಡೋಣ. ರೈತರಿಗೆ ಅನುಪಯೋಗವಾದಂಥ ಏನು ದನಕರುಗಳಿರ್ತದೆ ಅದನ್ನು ಹಿಂದಿಂದನೂ ಬೇರೆ ಬೇರೆದಕ್ಕೆ ಉಪಯೋಗಿಸ್ಕೊಂಡು ಬಂದಿದ್ದಾರೆ. ಅದು ವ್ಯಾಪಕವಾದ ಚರ್ಚೆ ಆಗಬೇಕಾಗ್ತದೆ. ರೈತರ ಹಿತದೃಷ್ಟಿಯಿಂದ ಏನು ಮಾಡಬೇಕು, ಸಂಸ್ಕೃತಿ ದೃಷ್ಟಿಯಿಂದ ಏನು ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡಬೇಕಾಗ್ತದೆ. ನಾನು ಗೋ ಹತ್ಯೆ ಕಾಯ್ದೆ ರದ್ದುಪಡಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಸಚಿವರು ಚಿಂತನೆ ಮಾಡ್ತಿದ್ದಾರೆ. ಚರ್ಚೆ ಬಳಿಕ ರದ್ದುಪಡಿಸುವ ಬಗ್ಗೆ ನೋಡೋಣ ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಅದನ್ನ ಸಂಬಂಧಪಟ್ಟಂತ ಸಚಿವರು ಹೇಳಿದ್ದಾರೆ, ಚರ್ಚೆ ಮಾಡ್ತೀವಿ ಅಂತ. ಚರ್ಚೆ ಆಗುತ್ತೆ, ಅದು ಆದ್ಮೇಲೆ ನೋಡೋಣ. ಅದನ್ನ ಸಂಬಂಧಪಟ್ಟಂತ ಸಚಿವರು ಹೇಳಿದ್ದಾರೆ, ಚರ್ಚೆ ಮಾಡ್ತೀವಿ ಅಂತ. ಚರ್ಚೆ ಆಗುತ್ತೆ, ಅದು ಆದ್ಮೇಲೆ ನೋಡೋಣ. ಅದನ್ನ ಸಂಬಂಧಪಟ್ಟಂತ ಇತ್ತ ಒಡಿಶಾದ ಬಾಲ್ಸೂರ್ ರೈಲು ಅಪಘಾತದ ಸಾವಿನ ಸಂಖ್ಯೆ 275ಕ್ಕೆ ಏರಿಕೆಯಾಗಿದ್ದು, 1000ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಾ ಇದ್ದಾರೆ. ದುರಂತಕ್ಕೆ ಸಿಗ್ನಲ್ ನಿರ್ವಹಣೆ ನೇರ ಕಾರಣ ಅಂತ ರೈಲ್ವೆ ಇಲಾಖೆ ಪ್ರಾಥಮಿಕ ವರದಿಯಲ್ಲಿ ಮಾಹಿತಿ ಸಿಕ್ಕಿದೆ. 3 ದಿನಗಳ ನಿರಂತರ ಕಾರ್ಯಾಚರಣೆ ನಡೆಯುತ್ತಾ ಇದ್ದು ಸಾಕಷ್ಟು ಸಾವು ನೋವು ಹೆಚ್ಚಾಗ್ತಾನೆ ಇದೆ. ಇನ್ನು ಬಹನಗ ಬಳಿ ರೈಲು ಅಪಘಾತದ ಕುರಿತು ಸಿಬಿಐ ತನಿಖೆಗೆ ಶಿಫಾರಸು ಮಾಡಿದ್ದೇವೆ ಅಂತ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿಕೆಯನ್ನ ಕೊಟ್ಟರು. ಒಡಿಶಾದಲ್ಲಿ ರೈಲ್ವೆ ಅಪಘಾತ ಪ್ರಕರಣದ ಹಿನ್ನೆಲೆಯಲ್ಲಿ 3 ರೈಲ್ವೆ ಹಳಿ ರಿಪೇರಿ ಕಾರ್ಯ ಭರದಿಂದ ಸಾಗಿದೆ. ಈಶಾನ್ಯ ಭಾರತಕ್ಕೆ ರೈಲ್ವೆ ಸಂಪರ್ಕ ಶುರು ಮಾಡಲು ಸರ್ಕಸ್ ನಡೆಸ್ತಾ ಇರುವಂತಹ ರೈಲ್ವೆ ಇಲಾಖೆ ಜೆಸಿಬಿಗಳನ್ನು ತಂದು ರಿಪೇರಿ ಕಾರ್ಯ ಮಾಡ್ತಿವೆ. 2 ಮುಖ್ಯ ಹಳಿಗಳಿಗೆ ಈಗಾಗಲೇ 1 ಹಳಿ ರೆಡಿಯಾಗಿದೆ. ಸಂಚಾರಕ್ಕೆ ಅವಕಾಶ ನೀಡಲಾಗ್ತಾ ಇದೆ. ಈ ಬಗ್ಗೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. रेस्क्यू ऑपरेशन वॉर फुटिंग पे चला। कल दिन भर रेस्क्यू ऑपरेशन कंप्लीट हुआ। माननीय प्रधानमंत्री श्री नरेंद्र मोदी जी स्वयं साइट पे आए थे। उन्होंने साइट पे कंप्लीट चेक किया, हर एक पॉइंट को हमको निर्देश दिए। क्लियर उन्होंने बालेश्वर डिस्ट्रिक्ट हॉस्पिटल में जाके पेशेंट से भी मिले, क्लियर इंस्ट्रक्शंस दिए। उन इंस्ट्रक्शंस के अनुसार काम तेज़ी से चल रहा है रेस्टोरेशन का। 2 मेन लाइन है, 2 मेन लाइन में से 1 मेन लाइन का ट्रैक लेइंग का काम यानी पटरी बिछाने का काम कंप्लीट हुआ है। ऊपर बिजली के तार अभी लगाए जा रहे हैं कंप्लीट। दूसरी वाली लाइन का ट्रैक लेइंग का काम चालू हो गया है। जो मेरे बालेश्वर के, भद्रक के, कटक के, जगत सिंहपुर के, भुवनेश्वर के जो साथी कल से इस काम में लगे, नौजवान जो ब्लड डोनेशन के लिए बाहर निकले। ಒಡಿಶಾದಲ್ಲಿ ಸಂಭವಿಸಿದ ರೈಲು ಅಪಘಾತ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಒಡಿಶಾಕ್ಕೆ ರೈಲು ಸಂಪರ್ಕ ರದ್ದುಗೊಂಡಿತ್ತು. ಇದೀಗ ಬೆಂಗಳೂರಿನಿಂದ ಒಡಿಶಾಕ್ಕೆ ರೈಲು ಸೇವೆ ಮರು ಆರಂಭಗೊಂಡಿದೆ. ಒಡಿಶಾ ರೈಲು ಅವಘಡದಿಂದ ಸ್ಥಗಿತಗೊಂಡಿದ್ದ ರೈಲು ಸೇವೆ ಮತ್ತೆ ಆರಂಭಗೊಂಡಿದೆ. ಬೆಂಗಳೂರಿನಿಂದ ಈಗಾಗಲೇ 2 ರೈಲು ಹೊರಟಿವೆ. ಇನ್ನೂ 2 ರೈಲು ಇಂದು ಈಶಾನ್ಯ ಭಾರತದತ್ತ ತೆರಳಲಿದ್ದಾವೆ. ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಿಂದ ಸಮಯ ಬದಲಾವಣೆಯೊಂದಿಗೆ ರೈಲುಗಳು ಪುನಾರಂಭಗೊಂಡಿವೆ. ಒಡಿಶಾ ರೈಲು ಅಪಘಾತದಲ್ಲಿ ಕನ್ನಡಿಗರು ಸೇಫ್ ಆಗಿದ್ದಾರೆ. 110 ಕನ್ನಡಿಗರು ಸುರಕ್ಷಿತವಾಗಿ ತಮ್ಮ ಪ್ರವಾಸವನ್ನ ಮುಂದುವರಿಸಿದ್ದು ಸುಮೇಧ್ ಸುಖರ್ಜಿಗೆ ತಲುಪಿದ್ದಾರೆ. ಜಾರ್ಖಂಡ್ ರಾಜ್ಯದಲ್ಲಿರುವ ಸುಮೇಧ್ ಸುಖರ್ಜಿಗೆ ಕಳಸಾ, ಸಂಸ್ಥೆ, ಇನ್ನು ಹೊರನಾಡು, ಕುದುರೆಮುಖದ ಜನರು ಪ್ರಯಾಣವನ್ನ ಬೆಳೆಸಿದ್ದಾರೆ. ಈ ನಡುವೆ ಪ್ರವಾಸದ ವೇಳೆ ಸಿಲುಕಿದವರನ್ನ ಕರೆತರಲು ಹೋಗಿದ್ದ ಸಚಿವ ಸಂತೋಷ್ ಲಾಡ್ ಅಲ್ಲಿನ ಆಸ್ಪತ್ರೆಗಳಲ್ಲಿ ಹಾಗೂ ಊರುಗಳಲ್ಲಿ ಕನ್ನಡಿಗರನ್ನ ಹುಡುಕಾಡಿದ್ದಾರೆ. ಆದರೆ ಯಾರೂ ಸಂತ್ರಸ್ತರು ಪತ್ತೆಯಾಗಿಲ್ಲ. ಬಾಲ್ಸೋರ್ನಲ್ಲಿ ಸದ್ಯದ ಪರಿಸ್ಥಿತಿ ಬಗ್ಗೆ ಸಿಎಂಗೆ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಶೀಘ್ರವೇ ರಾಜ್ಯಕ್ಕೆ ವಾಪಸ್ ಬರುವ ಸಾಧ್ಯತೆ ಕೂಡ ಇದೆ. ಒಡಿಶಾದಲ್ಲಿ ಭೀಕರ ರೈಲು ಅಪಘಾತ ಹಿನ್ನೆಲೆ ಕೋಲ್ಕತ್ತಾದಲ್ಲಿ ಸಿಲುಕಿದ್ದ ರಾಜ್ಯದ ವಾಲಿಬಾಲ್ ಆಟಗಾರರು ವಿಮಾನದ ಮೂಲಕ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಪುರುಷ ಮತ್ತು ಮಹಿಳಾ ತಂಡದ ಒಟ್ಟು 32 ಆಟಗಾರರು ಬೆಳಗ್ಗೆ 6:50ರ ವಿಮಾನದಲ್ಲಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಕೋಲ್ಕತ್ತಾದಲ್ಲಿ ನಡೆಯುತ್ತಾ ಇರುವ 16 ವರ್ಷದೊಳಗಿನ ರಾಷ್ಟ್ರೀಯ ವಾಲಿಬಾಲ್ ಪಂದ್ಯಾವಳಿಗೆ ತೆರಳಿದ್ದ ಕರ್ನಾಟಕದ ಬಾಲಕ ಬಾಲಕಿಯರ ತಂಡಕ್ಕೆ ರಾಜ್ಯ ಸರ್ಕಾರ ನೆರವು ನೀಡಿದೆ.
ನಾನು ಒಂದು ಅಂತಾರಾಷ್ಟ್ರೀಯ ಆಟಗಾರ್ತಿ ವಾಲಿಬಾಲ್. ಸೊ ನಾವೆಲ್ಲ ಈ ತರ ಹೋದಾಗ ಯಾವ ತರ ಈ ತರ ಸಿಚುವೇಶನ್ ಯಾವತ್ತೂ ಅನುಭವಿಸಿರ್ಲಿಲ್ಲ. ಸೊ ದಿಸ್ ಫಸ್ಟ್ ಟೈಮ್ ನಾನು ಅನುಭವಿಸಿದ್ದು. ನಮ್ಗೆ ಹೆದರಿಕೆ ಆಯ್ತು. ನಾನು ಒಂದು ಪೇರೆಂಟ್, ನನಗೂ 2 ಮಕ್ಳಿದ್ದಾರೆ. ಸೊ ನನ್ನ ಮಕ್ಳಿಗೆ ಏನಾದ್ರು ಆದಾಗ ಯಾವ ರೀತಿ ಟೆನ್ಷನ್ ಆಗುತ್ತೆ, ಅದೇ ರೀತಿ ಈ 12 ಮಕ್ಳು ಜವಾಬ್ದಾರಿ ನನ್ನ ಮೇಲೆ ತಲೆ ಮೇಲಿತ್ತು. ಸೊ ಸರ್, ಅದು ಒಂದು ರೀತಿಯಿಂದ ಇಮಿಡಿಯೇಟ್ ಇವರೆಲ್ಲ ಮಕ್ಕಳು ಪೇರೆಂಟ್ಸಿಗೆ ಇನ್ಫಾರ್ಮ್ ಮಾಡಿದಾಗ ಪೇರೆಂಟ್ಸ್ಗಳು ಫೋನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಮಗೂ ಹೆದರಿಕೆ ಆಯ್ತು. ನಾವೆಲ್ಲ ಒಂದ್ ಕಡೆ ಕೂತಿದ್ವಿ ಸರ್, ಸ್ಟೇಷನ್ ಅಲ್ಲಿ ಹುಡುಗರು ಹುಡುಗಿ ನಾವೆಲ್ಲ ಒಂದ್ ಕಡೆ ಲಗೇಜ್ ಹಾಕೊಂಡು ಕೂತಿದ್ದಾಗ ನಮ್ ಲಕ್ಕಿಲಿ ಸರ್ ಮೇಘನಾ ಅಂತ ಹೇಳಿ ಒಬ್ಳು ಇಂಡಿಯನ್ ರೈಲ್ವೆ ಪ್ಲೇಯರ್, ಅವಳು ಇಂಟರ್ನ್ಯಾಷನಲ್ ಪ್ಲೇಯರ್, ನಮ್ನ ನೋಡಿ ಕರ್ನಾಟಕದವ್ರು ಅಂತ ಹೇಳಿ, ಅಕ್ಕ ಬನ್ನಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ, ಹುಡುಗರನ್ನ ಇನ್ನೊಂದು ಮನೆಗೆ ಅರೇಂಜ್ ಮಾಡಿ ಎಲ್ಲರಿಗೂ ರಾತ್ರಿ ವ್ಯವಸ್ಥೆ ಮಾಡಿಕೊಟ್ಲು ಸರ್. 12:30ವರೆಗೆ ಅವ್ರ ಮನೆಗೆ ಹೋದ್ವಿ. ಅಲ್ಲೇ ಇದ್ದು ಬೆಳಗ್ಗೆ ಎಲ್ಲ ಇದ್ದು ನಿನ್ನೆ ರಾತ್ರಿ ಮತ್ತೆ ಇಮಿಡಿಯೇಟ್ ನಮ್ಗೆ CM ಎಲ್ಲ ಈ ದುರ್ಘಟನೆಗೆ ಯಾರು ಕರ್ನಾಟಕದವ್ರು. ನಾವು ಸೆಕೆಂಡ್ ಹೊರಡಬೇಕಿತ್ತು. ಆಗಿದ್ದ ಇನ್ಸಿಡೆಂಟ್ ಇಂದ ನಮ್ದು ಟ್ರೈನ್ ಕ್ಯಾನ್ಸಲ್ ಆಯ್ತು. ಸೊ ನಾವಲ್ಲಿ ಮ್ಯಾಮ್ ಫ್ರೆಂಡ್ ಒಬ್ರು ವಾಲಿಬಾಲ್ ಪ್ಲೇಯರ್ ಇದ್ರು ಕರ್ನಾಟಕದವರು, ಅವರು ನಮ್ಗೆ ಹೆಲ್ಪ್ ಮಾಡಿ ಅವ್ರದ್ದು ರೈಲ್ವೆ ಕ್ವಾರ್ಟರ್ಸ್ ಅಲ್ಲಿ ನಮ್ಗೆ ಜಾಗ ಕೊಟ್ಟರು. ಅಲ್ಲಿ ಉಳ್ಕೊಂಡಿದ್ವಿ. ಅದಾದ್ಮೇಲೆ ಇಲ್ಲೆಲ್ಲ ವ್ಯವಸ್ಥೆ ಮಾಡಿ ಫ್ಲೈಟ್ ಎಲ್ಲ ಬುಕ್ ಮಾಡಿ ನಮ್ಗೆ ಇಲ್ಲಿ ಗಂಟ ತಲುಪಿಸಿದ್ರು. ಹೌದು, ಸ್ವಲ್ಪ ಗಾಬರಿ ಆಗಿದ್ರು ಎಲ್ಲ ಮನೆ ಕಡೆ ಎಲ್ಲ. ಆಮೇಲೆ ಕಾಲ್ ಮಾಡಿ ಎಲ್ಲ ಹೇಳಿದ್ವಿ ನಾವು ಸೇಫ್ ಇದೀವಿ ಅಂತ. ಸೊ ಮನೆಗೆಲ್ಲ ಕಾಲ್ ಮಾಡಿ ಹೇಳಿದ್ಮೇಲೆ ಓಕೆ ಎಲ್ಲ ಕ್ಲಿಯರ್ ಆಯ್ತು. ಸುಮಾರು 5ರಿಂದ 6 ದಿವಸ ಇದ್ವಿ ಅಲ್ಲಿ. ಇಷ್ಟು ಬೇಗ ನಮಗೆ ಕಷ್ಟಕ್ಕೆ ರಿಯಾಕ್ಷನ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಫಾರ್ ಗವರ್ಮೆಂಟ್ ಆಫ್ ಕರ್ನಾಟಕ, ಫಾರ್ ಸಿದ್ದರಾಮಯ್ಯ ಸರ್. ತುಂಬಾನೇ ಕಷ್ಟವಾಗಿತ್ತು ಅಲ್ಲಿ ಅಡ್ಜಸ್ಟ್ ಆಗೋದಲ್ಲ. ಹಂಗೆ ಇಲ್ಲಿ ಇವಾಗ ನಮಗೆ ಫ್ಲೈಟ್ ಬುಕ್ ಮಾಡಿಕೊಟ್ಟು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ತುಂಬ. ನಿರ್ಮಾಣ ಹಂತದ ಸೇತುವೆ ಕುಸಿತಗೊಂಡಿರುವ ಘಟನೆ ಬಿಹಾರದ ಭಗಲ್ಪುರ ಕಘಾರಿಯಾದಲ್ಲಿ ನಡೆದಿದೆ. ಸುಲ್ತಾನ್ಗಂಜ್ ಅಗುವಾನಿ ಗಂಗಾ ನದಿಯ ಮೇಲೆ ನಿರ್ಮಾಣ ಮಾಡ್ತಿದ್ದ 4 ಪಥದ ಸೇತುವೆ ಕುಸಿದು ಬಿದ್ದಿದೆ. 30ಕ್ಕೂ ಹೆಚ್ಚು ಸ್ಲ್ಯಾಬ್ಗಳು ಅಂದ್ರೆ 100 ಅಡಿ ಉದ್ದದ ಹಲವು ಪಿಲ್ಲರ್ಗಳು ಕುಸಿದಿವೆ. ಕಳೆದ ವರ್ಷ ಏಪ್ರಿಲ್ 27ರಂದು ಈ ನಿರ್ಮಾಣ ಹಂತದ ಸೇತುವೆ ಬಿದ್ದಿತ್ತು. ಇದೀಗ ಮತ್ತೆ 2ನೇ ಬಾರಿಗೆ ಕುಸಿದು ಬಿದ್ದಿದೆ. ರಾಜ್ಯದಲ್ಲಿ ಹಿಟ್ಲರ್ ಸರ್ಕಾರ ಇದೆ ಎಂದಿದ್ದ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಸಚಿವ MB ಪಾಟೀಲ್ ವಾಗ್ದಾಳಿಯನ್ನ ನಡೆಸಿದ್ರು. ವಿಜಯಪುರದಲ್ಲಿ ಮಾತನಾಡಿದ ಅವರು, ಗಲಾಟೆ ಮಾಡಿದ್ರೆ ಜೈಲು ಪಾಲಾಗ್ತೀರಾ, ಹುಷಾರ್ ಅಂತ ಚಕ್ರವರ್ತಿ ಸೂಲಿಬೆಲೆಗೆ ಎಚ್ಚರಿಕೆಯನ್ನ ನೀಡಿದ್ರು. ಈ ಹಿಂದೆ ಹಿಜಾಬ್ ಹಲಾಲ್ ಅಂತ ಗಲಾಟೆ ಮಾಡಿದ್ರಿ, ಇದಕ್ಕೆಲ್ಲ ಬ್ರೇಕ್ ಹಾಕ್ತೇವೆ, ಇನ್ನು ಮುಂದೆ ಅದೆಲ್ಲ ನಡೆಯಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟರು. ಹಿಂದೆ ನೀ ಎಲ್ಲ ಏನ್ ಮಾಡಿದ್ಯಪ್ಪ 4 ವರ್ಷ ಏನ್ರಿ? ಹಿಂದೆ ನೀ ಎಲ್ಲ ಏನ್ 4 ವರ್ಷ ಮಾಡಿದ್ಯಲ್ಲ, ಆ ಅನಾಹುತಗಳನ್ನೆಲ್ಲ ನಾವು ಸರಿ ಮಾಡ್ತಾ ಇದೀವಿ. ಸೂಲಿಬೆಲೆಯವರೇ, ನೀವು ಏನು ಹಿಂದೆ ಅನಾಹುತ ಮಾಡಿದ್ರಿ, ಸೂಲಿಬೆಲೆಯವರು ಏನು ಹಿಂದೆ 4 ವರ್ಷ ಅನಾಹುತ ಮಾಡಿದ್ದಾರೆ. ಇವಲ್ಲ ಪಠ್ಯ ಪುಸ್ತಕ ಇರಬಹುದು, ಅನವಶ್ಯಕವಾಗಿ ಖಜಾಬ ಹಲಾಲ ಅಜಾನ ಈ ಎಲ್ಲ ಏನೇನು ಕೆಲಸ ಮಾಡಿದಾರಲ್ಲ, ಇವಕ್ಕೆಲ್ಲಾನು ಇತಿಶ್ರೀ ಹಾಡ್ತೀವಿ. ಇನ್ನು ಮುಂದೆ ಇಂಥ ನಾಟಕಗಳು ಮಾಡಿದರೆ ಜೈಲು ಕಂಬಿ ಎಣಿಸ್ಬೇಕಾಗ್ತದೆ ಅಂತ ಸೂಲಿಬೆಲೆಯವರು ಹೇಳ್ತಾರೆ. ಒಂದು ಕಡೆ ಉಚಿತ ಕೊಟ್ಟು ಮತ್ತೊಂದು ಕಡೆ ವಸೂಲಿ ಮಾಡ್ತಿದೆ. ಕೂಡಲೇ ವಿದ್ಯುತ್ ದರ ಹೆಚ್ಚಳ ವಾಪಸ್ ಪಡೆಯಲಿ. ವಿದ್ಯುತ್ ದರ ಹೆಚ್ಚಳ ಖಂಡಿಸಿ ನಾಳೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾಳೆ ರಾಜ್ಯಾದ್ಯಂತ ಬೆಳಗ್ಗೆ 11 ಗಂಟೆಗೆ ಬಿಜೆಪಿ ಪ್ರತಿಭಟನೆ ನಡೆಸುತ್ತೆ ಅಂತ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಳೆ ದಿವಸ ರಾಜ್ಯಾದ್ಯಂತ ಯಾವುದು ವಿದ್ಯುತ್ ದರವನ್ನು ಹೆಚ್ಚು ಮಾಡಿರೋದನ್ನ ಖಂಡಿಸಿ ಮತ್ತು ಹಾಲಿಗೆ ಪ್ರೋತ್ಸಾಹಧನದಿಂದ ಪ್ರೋತ್ಸಾಹಧನವನ್ನು ಏನು 1.5 ರೂಪಾಯಿ ಕಡಿಮೆ ಮಾಡಿದ್ದೀರಾ ಅದನ್ನು ಖಂಡಿಸಿ ನಾಳೆ ರಾಜ್ಯಾದ್ಯಂತ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನೀವು ಹೆಚ್ಚು ಮಾಡಿರ್ತಕ್ಕಂಥ 70 ಪೈಸೆಯನ್ನು ವಾಪಸ್ ಪಡಿಬೇಕು. 1.5 ರೂಪಾಯಿ ಏನು ಪ್ರೋತ್ಸಾಹಧನವನ್ನು ಕಡಿಮೆ ಮಾಡಿದ್ದೀರಾ ಅದನ್ನು ಕೂಡ ಯಥಾ ರೀತಿಯಲ್ಲಿ 5 ರೂಪಾಯಿ ಏನಿತ್ತು ಬಿಜೆಪಿ ಸರ್ಕಾರ ಇದ್ದಾಗ ಅದನ್ನು ಮುಂದುವರಿಸಬೇಕು ಅಂತೇಳಿ ಆಗ್ರಹಿಸಿ ನಾಳೆ ರಾಜ್ಯಾದ್ಯಂತ ಹೋರಾಟಕ್ಕೆ ನಾವು ಕರೆ ಕೊಡ್ತಾ ಇದ್ದೇವೆ. ದೆಹಲಿಯಲ್ಲಿ ಕುಸ್ತಿಪಟುಗಳ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿಯಲ್ಲಿ ಶೋಭಾ ಕರಂದ್ಲಾಜೆ ಅವರು ಪ್ರತಿಕ್ರಿಯೆ ಕೊಟ್ಟರು. ಸಹಜವಾಗಿ ನಮ್ಮ ದೇಶದಲ್ಲಿ ಹೋರಾಟ ನಡೆದರೆ ಅದಕ್ಕೆ ಇಂಟರ್ನ್ಯಾಷನಲ್ ಬೆಂಬಲ ಸಿಕ್ಕೇ ಸಿಗುತ್ತೆ. ಯಾರೇ ದೇಶದಲ್ಲಿ ಪ್ರತಿಭಟನೆ ಮಾಡಿದ್ರು ಅವರಿಗೆ ಫಂಡಿಂಗ್ ಮಾಡ್ತಾರೆ. ಜಾರ್ಜ್ ಸೊರೋಸೋ ಅವರು ಜೊತೆ ಯಾರು ಇದ್ದಾರೆ ಗೊತ್ತಿದೆ. ನಾವು ಯಾರನ್ನ ಬೆಂಬಲಿಸ್ತಾ ಇಲ್ಲ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು. ಅನುರಾಧ ಠಾಕೂರ್ ತನಿಖೆ ಮಾಡಿಸ್ತಾ ಇದ್ದಾರೆ. ನಿಜವಾದ ಮಾಹಿತಿ ಕಲೆ ಹಾಕಬೇಕು. ಸಂಬಂಧಪಟ್ಟ ಕ್ರೀಡಾ ಇಲಾಖೆ ಅದನ್ನ ನೋಡುತ್ತೆ ಅಂತ ಶೋಭಾ ಕರಂದ್ಲಾಜೆ ಅವರು ಹೇಳಿಕೆಯನ್ನ ಕೊಟ್ಟರು. ಸಹಜವಾಗಿ ನಮ್ಮ ದೇಶದಲ್ಲಿ
ಯಾವುದೇ ಪ್ರೊಟೆಸ್ಟ್ ನಡೆದ್ರೆ ಕೂಡ ಅದಕ್ಕೆ ಇಂಟರ್ನ್ಯಾಷನಲ್ ಬೆಂಬಲ ಸಿಕ್ಕೇ ಸಿಗುತ್ತೆ. ನಾನು ಚುನಾವಣೆ ಸಂದರ್ಭದಲ್ಲಿ ಹಲವಾರು ಸಂದರ್ಭದಲ್ಲಿ ಹೇಳಿದೆ, ಯಾರೇ ಈ ದೇಶದಲ್ಲಿ ಪ್ರೊಟೆಸ್ಟ್ ಮಾಡಿದರೆ ಕೂಡ ಅವರಿಗೆ ಫಂಡಿಂಗ್ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಜಾರ್ಜ್ ಸೊರೋಸ್ ಅವರ ಜೊತೆ ಯಾರ್ಯಾರು ಇದ್ದಾರೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ. ಜಾರ್ಜ್ ಸೊರೋಸ್ ಇಡೀ ಭಾರತವನ್ನೇ ಅಸ್ಥಿರ ಮಾಡಬೇಕು, ಇಲ್ಲಿಯ ಪ್ರಜಾತಂತ್ರ ವ್ಯವಸ್ಥೆಯನ್ನೇ ಅಲ್ಲೋಲ ಕಲ್ಲೋಲ ಮಾಡಬೇಕು ಅಂತ ಫಂಡಿಂಗ್ ಮಾಡುವಂಥ ಒಬ್ಬ ವ್ಯಕ್ತಿ. ಎಲ್ಲೆಲ್ಲಿ ಈ ರೀತಿಯ ಪ್ರೊಟೆಸ್ಟು ಸರ್ಕಾರದ ವಿರುದ್ಧ ನಡೆಯುತ್ತೆ ಅದಕ್ಕೆ ಫಂಡಿಂಗ್ ಮಾಡುವಂಥದ್ದು ಮಾಡ್ತಾರೆ, ಜನರ ನೆಲೆಸಬೇಕು. ವಿದೇಶಿ ಫಂಡಿಂಗ್ನಿಂದ ದೇಶ ಅಸ್ಥಿರಗೊಳಿಸಲು ಕಾಂಗ್ರೆಸ್ ಮುಂದಾಗಿದೆ ಅನ್ನೋ ಶೋಭಾ ಕರಂದ್ಲಾಜೆ ಹೇಳಿಕೆಗೆ ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ತಿರುಗೇಟನ್ನ ಕೊಟ್ಟರು. ದೇಶದ ಪ್ರಜೆಯಾಗಿ ಈ ಹೇಳಿಕೆಯಿಂದ ನನಗೆ ಆಘಾತವಾಗಿದೆ. ಕೇಂದ್ರದ ಎಲ್ಲಾ ತನಿಖಾ ಸಂಸ್ಥೆಗಳು ನಿಮ್ಮ ಕೈಯಲ್ಲಿ, ಅಧಿಕಾರ ನಿಮ್ಮ ಕೈಯಲ್ಲಿದೆ. ದೇಶವನ್ನ ಅಸ್ಥಿರಗೊಳಿಸುವ ವ್ಯಕ್ತಿಗಳು ಯಾರೇ ಇದ್ರೂ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬಹುದು ಅಂತ ಶೋಭಾ ಹೇಳಿಕೆಗೆ ಟಾಂಗ್ ಕೊಟ್ಟಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಕಾರ್ಯಕ್ರಮದಲ್ಲಾಗಲಿ ಅಮೆರಿಕದಲ್ಲಿ ನಡೆಯುತ್ತ ಕಾರ್ಯಕ್ರಮಕ್ಕೆಲ್ಲ ಅವರು NGOಗಳು ಹಣವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಿದೆಯಾ ಅವ್ರು ಕೊಡ್ತಾ ಇದ್ದಾರೆ ಅಂತ ಹೇಳಿ. ನಿಮಗಾಗಿರೋದು ಇಷ್ಟೇ, ಯಾವಾಗ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ನಾವು 140 ಸ್ಥಾನಗಳನ್ನು ಗೆಲ್ತೀವಿ ಅಂತ ಹೇಳ್ಬಿಟ್ರು. MP ನಮ್ಮ ಏನು ಲೋಕಸಭಾ ಸದಸ್ಯರ ಒಂದು ಕ್ಷೇತ್ರಗಳು ನೋಡಿದಾಗ ಸುಮಾರು 20 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್. ಮಧು ಬಂಗಾರಪ್ಪ ಸಚಿವ ಆಗಿದ್ದು ತುಂಬಾ ಸಂತಸ ಆಗಿದೆ. ಅಗಲಿದ ತಂದೆ ತಾಯಿಗೆ ನನಗಿಂತ ಹೆಚ್ಚು ಖುಷಿ ಆಗಿದೆ ಅಂತ ಸೊರಬದಲ್ಲಿ ಗೀತಾ ಶಿವರಾಜ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಮಧು ಮತ್ತು ಅವರ ಪತ್ನಿ ಅನಿತಾ ನಮಗೆ ತಂದೆ ತಾಯಿ ಸ್ಥಾನ ತುಂಬಿದ್ದಾರೆ. ಸೋತಾಗ ಗೆದ್ದಾಗ ಮಧು ಸದಾ ಸೊರಬರ ಜನ ಜೊತೆ ಇದ್ದಾನೆ. ಮಧು ಕ್ಷೇತ್ರದ ಎಲ್ಲಾ ಕೆಲಸ ಮಾಡ್ತಾನೆ. ಈ ಸ್ಥಾನಕ್ಕೆ ಬರಲು ಕ್ಷೇತ್ರದ ಜನರೇ ಕಾರಣ. ನಾನು ಇನ್ನು ಮುಂದೆ ರಾಜಕೀಯದಲ್ಲಿ ಸಕ್ರಿಯವಾಗಿ ಇರ್ತೀನಿ. ಲೋಕಸಭೆ ಚುನಾವಣೆ ಸ್ಪರ್ಧೆ ಕುರಿತು ಇನ್ನೂ ಯಾವುದೇ ನಿರ್ಧಾರ ಆಗಿಲ್ಲ ಅಂತ ಹೇಳಿದರು. ಬೇರೆ ಕೆಲಸಗಳಿದೆ. ಮಧು ಮತ್ತು ಮಧು ವೈಫ್ ಇಬ್ಬರೂ ನಮಗೆ ಮನೆಯಲ್ಲಿ ನಮ್ಮ ತಂದೆ ತಾಯಿ ಸ್ಥಾನ ಚೆನ್ನಾಗಿ ತುಂಬಿ ನಮ್ಮ ಜೊತೆಗಿದ್ದು ಎಲ್ಲನೂ ನಮ್ಗೆ ಏನು. ಟ್ರ್ಯಾಕ್ಟರ್ನಲ್ಲಿ ತುಂಬಿದ್ದ ಭತ್ತದ ಹುಲ್ಲಿಗೆ ವಿದ್ಯುತ್ ತಂತಿ ತಗುಲಿ ಬೆಂಕಿ ಬಿದ್ದಿರೋ ಘಟನೆ ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಬೆಳಲಗೆರೆ ಗ್ರಾಮದಲ್ಲಿ ನಡೆದಿದೆ. ಟ್ರ್ಯಾಕ್ಟರ್ ಓಡಿಸುತ್ತಿದ್ದ ರೈತ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಹೊಲದಲ್ಲಿ ಅವಘಡ ಆದ್ದರಿಂದ ಟ್ರ್ಯಾಕ್ಟರ್ ಲಿಫ್ಟ್ ಮಾಡಿ ರೈತ ಹುಲ್ಲು ಕೆಡವಿದ್ದಾನೆ. ಅಷ್ಟರಲ್ಲೇ ಬೆಂಕಿಯ ಕೆನ್ನಾಲಿಗೆಗೆ ಭತ್ತದ ಹುಲ್ಲು ಸಂಪೂರ್ಣ ಭಸ್ಮವಾಗಿದೆ. ಶಾಲೆಗೆ ಬೆಂಕಿ ಬಿದ್ದು ಪಠ್ಯಪುಸ್ತಕದ ಡೆಸ್ಕ್, ಕೊಠಡಿಯ ಬಾಗಿಲುಗಳು, ಕಿಟಕಿ ಬಾಗಿಲುಗಳು ಸುಟ್ಟು ಕರಕಲಾಗಿರುವ ಘಟನೆ ಚಾಮರಾಜನಗರದ ಗುಂಡ್ಲುಪೇಟೆಯ ಹಂಗಳ ಗ್ರಾಮದಲ್ಲಿ ನಡೆದಿದೆ. ಕಿಡಿಗೇಡಿಗಳು ಸಿಗರೆಟ್ ಸೇದಿ ಶಾಲೆಯೊಳಗಡೆ ಬಿಸಾಡಿರುವ ಶಂಕೆ ವ್ಯಕ್ತವಾಗಿದೆ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಕ್ವಾರಿಯಲ್ಲಿನ ನೀರಲ್ಲಿ ಜಿಗಿದು MBBS ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿರೋ ಘಟನೆ ಕೋಲಾರ ತಾಲೂಕಿನ ಅರಾಬಿಕೊತ್ತನೂರು ಗ್ರಾಮದಲ್ಲಿ ನಡೆದಿದೆ. ಕ್ವಾರಿಯಿಂದ ಅಗ್ನಿಶಾಮಕ ಸಿಬ್ಬಂದಿ ಮೃತದೇಹ ಹೊರತೆಗೆದಿದ್ದಾರೆ. ಮೃತ ದರ್ಶಿನಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ MVJ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿನಿ ಎಂಬ ಮಾಹಿತಿ ತಿಳಿದುಬಂದಿದೆ. ಸ್ಥಳಕ್ಕೆ ಕೋಲಾರ ಗ್ರಾಮಾಂತರ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ರು. ಬಿಸಿ ನಾಲೆಗೆ ಕಾರು ಉರುಳಿಬಿದ್ದ ಘಟನೆ ಮಂಡ್ಯ ತಾಲೂಕಿನ ಮಾಚಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ನಾಲೆಗೆ ಕಾರು ಪಲ್ಟಿಯಾಗಿದ್ದು ಕಾರಿನಲ್ಲಿದ್ದ ದಂಪತಿ ಹಾಗೂ ಇಬ್ಬರು ಮಕ್ಕಳನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಈ ಘಟನೆ ಸಂಬಂಧ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಜಯಪುರದ ಹಗರಿಬೊಮ್ಮನಹಳ್ಳಿಯಲ್ಲಿ ಯುವಕರು ಬೈಕ್ ಸ್ಟಂಟ್ ಮಾಡಿ ಹುಚ್ಚಾಟವಾಡಿದ್ದಾರೆ. ಹೆದ್ದಾರಿಯಲ್ಲೇ ಬೈಕ್ ವೀಲಿಂಗ್ ಮಾಡಿಕೊಂಡು ಹೋದ ಇಬ್ಬರು ಯುವಕರು ಡಿವೈಡರ್ಗೆ ಡಿಕ್ಕಿ ಹೊಡೆದು ಬಿದ್ದಿದ್ದಾರೆ. ಗಾಯಗೊಂಡ ಅವರನ್ನ ಸ್ಥಳೀಯರು ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಈ ಸಂಬಂಧ ಹಗರಿಬೊಮ್ಮನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ.
ಬೆಂಗಳೂರಿನಲ್ಲಿ ರಸ್ತೆ ಅಪಘಾತಕ್ಕೆ ಲತಾ ಎಂಬ ಮಹಿಳೆ ಬಲಿಯಾಗಿದ್ದಾಳೆ. ಮೆಜೆಸ್ಟಿಕ್ನಿಂದ ಚಿಂತಾಮಣಿ ಕಡೆ ಹೋಗ್ತಾ ಇದ್ದ ಬಸ್ ಬೈಕ್ಗೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ. ಮೃತ ಮಹಿಳೆ ಮತ್ತು ಪತಿ ಬೈಕ್ನಲ್ಲಿ ಬಟ್ಟೆ ಅಂಗಡಿಗೆ ಶಾಪಿಂಗ್ ಆಗಿ ತೆರಳುತ್ತಾ ಇದ್ರು. ಮತ್ತೊಂದು ಬೈಕ್ನಲ್ಲಿ ಪುತ್ರಿ ಕೂಡ ತೆರಳುತ್ತಾ ಇದ್ರು. ಈ ವೇಳೆ ಆನಂದರಾವ್ ಸರ್ಕಲ್ನಿಂದ ಫ್ರೀಡಂ ಪಾರ್ಕ್ ಕಡೆ ಹೋಗುವಾಗ ಅವಘಡ ಸಂಭವಿಸಿದೆ. ಮಹಿಳೆಯ ಮೃತದೇಹ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. We were coming, we were taking a left hand from there and we were coming, we were going to ಇಲ್ಲಿ ಕೋತಿಸ್ಗೆ ಹೋಗೋಣ ಅಂತ ನಿಧಾನಕ್ಕೆ ನನ್ನ ಡಾಟರ್ ಲೆಫ್ಟ್ ಅಲ್ಲಿ ಬರ್ತಾ ಇದ್ರು, ನಾನು ನಿಧಾನಕ್ಕೆ ರೈಟ್ ಅಲ್ಲಿ ಬರ್ತಾ ಇದ್ದೀನಿ. ಒಂದು ಬಸ್ನ ಓವರ್ಟೇಕ್ ಮಾಡಿಕೊಂಡು KSRTC ಅವನು ಸೈಡ್ ಬಿಟ್ಟಿದ್ದಾರೆ, ಅಷ್ಟೇ ಗೊತ್ತಾಯ್ತು. ಸರ್ ಈಗ ಎರಡು ಬೈಕಲ್ಲಿ ಇದ್ದಾರೆ ಸರ್, ಒಂದೇ ಬೈಕಲ್ಲಿ? ಎರಡು ಬೈಕ್. ಓಕೆ. ಡಾಟರ್ ಲೈಸೆನ್ಸ್ ಇದೆ. 3 ಜನ 3 ಬೈಕ್, 2 ಬೈಕಲ್ಲಿ. ವಿದ್ಯುತ್ ಕಂಬ ಏರಿ ಕೆಲಸ ಮಾಡ್ತಿದ್ದ ವೇಳೆ ಕಂಬದ ಮೇಲೆಯೇ ಲೈನ್ ಮ್ಯಾನ್ ಸಾವನ್ನಪ್ಪಿದ್ದಾರೆ. ಈ ಘಟನೆ ರಾಯಚೂರಿನ ಅರಕೇರಾ ಶಾಖೆಯ ಕ್ಯಾದಿಕೇರಾ ಜಾಗಟಗಲ್ ಮಾರ್ಗ ಮಧ್ಯೆ ನಡೆದಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಲೈನ್ ಮ್ಯಾನ್ ಸಾವನ್ನಪ್ಪಿದ್ದಾನೆ ಅಂತ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದ್ರು. ಸ್ಥಳಕ್ಕೆ ಬಂದ ಜಿಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ರೊಚ್ಚಿಗೆದ್ದ ಜನರು ಥಳಿಸಿದ್ದಾರೆ. ತುಮಕೂರಿನ ಪಾವಗಡದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ನೌಕರನೇ ಡಾಕ್ಟರ್ ಆಗಿದ್ದಾನೆ. ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಡಿ ಗ್ರೂಪ್ ನೌಕರ ಮದಕರಿ ನಾಯಕನೇ ಚಿಕಿತ್ಸೆ ಕೊಡ್ತಿದ್ದಾನೆ. ಇದನ್ನ ವಿರೋಧಿಸೋ ರೋಗಿಗಳಿಗೆ ಬೇಕಿದ್ರೆ ಟ್ರೀಟ್ಮೆಂಟ್ ತಗೊಳ್ಳಿ, ಇಲ್ಲ ಅಂದ್ರೆ ಹೋಗಿ ಅಂತ ಆವಾಜ್ ಕೂಡ ಹಾಕಿದಾನಂತೆ. ಕೀಲು ಮೂಳೆ ರೋಗ ತಜ್ಞರು ದೀರ್ಘಕಾಲ ರಜೆ ಹೋಗಿದ್ದು ಸಿಬ್ಬಂದಿಯೇ ವೈದ್ಯನಾಗ್ಬಿಟ್ಟಿದ್ದಾನೆ. ಇಲ್ಲಿ ಡಾಕ್ಟರ್ ಬರಲಿಲ್ವಾ? ಎಷ್ಟು ದಿನ ಆಗಿದೆ ಡಾಕ್ಟರ್ ಬಂದ? ಮತ್ತೆ ನೀವೇ ಆಗ್ತಿದ್ದೀರಾ? ಯಾಕೆ ಜನ ಹಂಗಲ್ಲ? ನಿಮ್ದು ಯಾವರು? ಕೊಮಾರ್ಲಹಳ್ಳಿ. ಯಾವ ಡಾಕ್ಟರ್ ಹೇಳಿದ್ರು? ಡ್ಯೂಟಿ ಡಾಕ್ಟರ್. ಬಿಸಿಲಲ್ಲಿ ನಿಂತಿದ್ದ ರೈತರ ಸಹಾಯಕ್ಕೆ PSI ಧಾವಿಸಿದ್ದಾರೆ. ಸೋಯಾಬೀನ್ ಬೀಜಕ್ಕೋಸ್ಕರ ಸಾಲಾಗಿ ಬಿಸಿಲಿನಲ್ಲಿ ನಿಂತಿದ್ದ ರೈತರಿಗೆ PSI ಪರಶುರಾಮ್ ಕಟ್ಟಿಮನಿ ಹಣ್ಣು ನೀರು ವಿತರಣೆ ಮಾಡಿದ್ದಾರೆ. ಹಾವೇರಿಯ ಬಂಕಾಪುರದಲ್ಲಿ ಬೀಜ ಗೊಬ್ಬರ ವಿತರಿಸಲಾಗ್ತಾ ಇತ್ತು. ಬೀಜ ಗೊಬ್ಬರ ಪಡೆದುಕೊಳ್ಳಲು ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿದ್ದ ರೈತರಿಗೆ ಕಳೆದ 1 ವಾರದಿಂದ ಸ್ವಂತ ಖರ್ಚಿನಲ್ಲಿ PSI ಸಹಾಯವನ್ನ ಮಾಡ್ತಿದ್ದಾರೆ. PSI ಕೆಲಸಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ವಿಜಯಪುರದ ಜ್ಞಾನ ಯೋಗಾಶ್ರಮದಲ್ಲಿ ಅದ್ದೂರಿ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ನೆರವೇರಿತು. ಪಲ್ಲಕ್ಕಿ ಉತ್ಸವದ ಅಂಗವಾಗಿ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶಿವಯೋಗಿಗಳ ಗದ್ದುಗೆಗೆ ಪೂಜೆ ಸಲ್ಲಿಸಿ ಪ್ರಣವ ಮಂಟಪ ಪ್ರದಕ್ಷಿಣೆ ಮೂಲಕ ಪಲ್ಲಕ್ಕಿ ಉತ್ಸವಕ್ಕೆ ಚಾಲನೆ ಕೊಡಲಾಯಿತು. ಈ ಉತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿ ಪೂಜೆಯನ್ನ ಸಲ್ಲಿಸಿದರು. ಕೈಗಾರಿಕಾ ಸಚಿವ MB ಪಾಟೀಲ್ ಕೂಡ ಪಲ್ಲಕ್ಕಿ ಉತ್ಸವದಲ್ಲಿ ಭಾಗಿಯಾಗಿದ್ದರು. ಚಾಮರಾಜನಗರದಲ್ಲಿ ಸಫಾರಿಗೆ ಹೋಗಿದ್ದವರ ಮೇಲೆ ಕಾಡಾನೆಯೊಂದು ದಾಳಿಯನ್ನು ನಡೆಸಿದೆ. ವಿಚಾರವಾದಿ ಭಗವಾನ್ ಸೇರಿ ಹಲವರು ಸಫಾರಿಗೆ ಹೋಗಿದ್ರು. ಈ ವೇಳೆ ಆನೆ ಜೀಪ್ ಅನ್ನ ಅಟ್ಟಿಸಿಕೊಂಡು ಬಂದಿದೆ. ಬೆಳಗಿರಿ ರಂಗನ ಬೆಟ್ಟದ ಗುಡಿ ವಲಯದಲ್ಲಿ ಸಫಾರಿ ವೇಳೆ ಈ ಘಟನೆ ನಡೆದಿದೆ. ಕೂಡಲೇ ಸಫಾರಿ ಚಾಲಕ ಜೀಪ್ ಅನ್ನ ರಿವರ್ಸ್ ಗೇರ್ನಲ್ಲಿ ಚಲಾಯಿಸಿ ಎಲ್ಲರನ್ನ ಬಚಾವ್ ಮಾಡಿದ್ದಾರೆ.